ದ ಲಾರ್ಡ್ ಪ್ರಿಯರೇ, ಈ ದಿನದ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಆನಂದ ಭರಿತರಾಗಿ ಹೇಳುವುದು ಒಂದು: ಪಿತನೇ, ಭೂ ಸ್ವರ್ಗದ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯವನ್ನು ಮರೆ ಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ, ಇದಕ್ಕಾಗಿ ವಂದಿಸುತ್ತೇವೆ ಎಂದು. ಹೌದು ಪ್ರಿಯರೇ, ದೇವರ ವಾಕ್ಯವನ್ನ, ದೇವರ ನುಡಿಯನ್ನ, ಪರಿಶುದ್ಧ ಪವಿತ್ರ ಬೈಬಲ್ನ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳಲು, ಅದನ್ನ ಅನುಭವಿಸಲು ಲೋಕದ ಜ್ಞಾನಕ್ಕಿಂತ ಹೆಚ್ಚಾಗಿ ಸರಳವಾದ, ನಮ್ರವಾದ, ವಿಧೇಯವಾದ ಆ ಒಂದು ವಿಶ್ವಾಸ ಮುಖ್ಯ ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾವು ಈ ವಚನವನ್ನ ಧ್ಯಾನಿಸುವಾಗ ದೇವರು ಲೋಕದ ದೃಷ್ಟಿಯಲ್ಲಿ ಯಾರು ತಮ್ಮನ್ನು ತಾವು ಬುದ್ಧಿವಂತರು, ನಾವು ತಿಳಿದವರು, ಜ್ಞಾನಿಗಳು ಅಂತ ಅಂದ್ಕೊಳ್ತಾರೋ ಅಂಥವರಿಗೆ ಈ ದೇವರ ಪರಿಶುದ್ಧವಾದ ದೈವಿಕ ಸತ್ಯಗಳು ಅರ್ಥ ಆಗೋದಿಲ್ಲ ಪ್ರಿಯರೇ. ಆತ್ಮೀಕವಾದ ಈ ಒಂದು ಜ್ಞಾನ ಯಾವುದೇ ಒಂದು ಲೋಕದ ಶಾಲೆಯಿಂದ ಅಥವಾ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಸಿಗುವಂಥದ್ದಲ್ಲ. ಇದು ಪರಿಶುದ್ಧವಾದ ಪ್ರಕಟಣೆ ದೇವರಿಂದ ಬರುವಂಥದ್ದು ಪ್ರಿಯರೇ. ಈ ಒಂದು ಪ್ರಕಟಣೆಗಳು, ರೆವಲ್ಯೂಷನ್ ನಮಗೆ ಸಿಗಬೇಕಾದ್ರೆ ನಾವು ಆ ಒಂದು ಸಣ್ಣ ಮಕ್ಕಳಂತಹ ಸ್ವಭಾವದಲ್ಲಿ ಬರಬೇಕು. ಚಿಕ್ಕ ಮಕ್ಕಳು ಅಂದ್ರೆ ವಯಸ್ಸಿನಲ್ಲಿ ಚಿಕ್ಕವರಲ್ಲ ಪ್ರಿಯರೇ, ಬದಲಿಗೆ ಹೃದಯದಲ್ಲಿ, ಮನಸ್ಸಿನಲ್ಲಿ ಕಪಟವಿಲ್ಲದ, ಅಹಂಕಾರವಿಲ್ಲದ, ಪರಿಶುದ್ಧ ಭೂಪರಲೋಕವನ್ನು ಸೃಷ್ಟಿಸಿರುವಂತಹ ಸರ್ವಶಕ್ತ ತಂದೆ ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿಕೊಳ್ಳುವಂತಹ ಸ್ವಭಾವ. ಯಾರು ದೇವರ ಮುಂದೆ ನಾನು ಏನು ಅಲ್ಲ, ಶೂನ್ಯ, ನನ್ನ ಜ್ಞಾನ ಏನು ಅಲ್ಲ ಎಂದು ಭಾವಿಸಿ ನಮ್ರರಾಗ್ತಾರೋ, ವಿಧೇಯರಾಗ್ತಾರೋ ಅಂಥವರಿಗೆ ಮಾತ್ರ ಪರಿಶುದ್ಧ ಆತ್ಮರು ಈ ದೈವಿ ರಹಸ್ಯಗಳನ್ನ ತಿಳಿಸಿಕೊಡ್ತಾರೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾವು ಕೂಡ ಇಂದು ಈ ಒಂದು ಆತ್ಮಿಕ ಸತ್ಯಗಳನ್ನ ಅರಿತುಕೊಳ್ಳಬೇಕಾದ್ರೆ ವಿನಮ್ರರಾಗಬೇಕು. ವಿನಮ್ರರು ವಿಧೇಯರಾಗಬೇಕಂದ್ರೆ ನನ್ನ ಕಣ್ಮುಂದೆ ಪ್ರಭು ಯೇಸು ಕ್ರಿಸ್ತರು, ಅವರ ಶಿಲುಬೆ ಇರಬೇಕು. ಕಾರಣ ಒಂದೇ ಪ್ರಿಯರೇ, ಎಲ್ಲ ಮಾನವರ ರಕ್ಷೆಗಾಗಿ ಪಿತಾ ದೇವರ ಇಚ್ಛೆಯನ್ನ ನೆರವೇರಿಸಲು ತಂದೆಯ ಮುಂದೆ ವಿಧೇಯರಾದರು ಯೇಸು. ಶಿಲುಬೆಯ ಮರಣದ ಪರ್ಯಂತ ಅವರು ವಿಧೇಯರಾದರು. ಅವರ ಆ ಒಂದು ವಿಧೇಯತೆ ನನ್ನಲ್ಲೂ ನಿಮ್ಮಲ್ಲೂ ಬರಬೇಕು. ಆ ಒಂದು ಜ್ಞಾನದಲ್ಲಿ ನಾವು ತುಂಬಲ್ಪಡಬೇಕಂದ್ರೆ ವಿಶ್ವಾಸವಿಟ್ಟು ದೇವರಿಗೆ ನಾವು ಶರಣರಾಗಬೇಕು. ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಪರಿಶುದ್ಧ ಆತ್ಮರಿಂದ ತುಂಬಲ್ಪಡಬೇಕು. ತಂದೆ ದೇವರೇ ಪ್ರೀತಿಯಾಗಿದ್ದಾರೆ. ಪ್ರೀತಿಯ ಪ್ರಕಟಣೆ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಸಿಕ್ಕಿದೆ. ಈ ಪ್ರಕಟಣೆಯನ್ನ ನಾನು ಅನುಭವಿಸಬೇಕಾದ್ರೆ ಪರಿಶುದ್ಧ ಆತ್ಮರಿಂದ ಮಾತ್ರವೇ ಸಾಧ್ಯ. ಪವಿತ್ರಾತ್ಮರಿಂದಲ್ಲದೆ ದೈವಿಕ ರಹಸ್ಯಗಳನ್ನ ನಮ್ಮ ಹೃದಯದಲ್ಲಿ ಪ್ರಕಟಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಪ್ರೇರೆ. ಈ ಒಂದು ಸಂದರ್ಭದಲ್ಲಿ ನನ್ನ ಜೀವಿತದಲ್ಲಿ ನಾನು ಯಾರನ್ನ ಅವಲಂಬಿಸಿದ್ದೇನೆ ಪ್ರಿಯರೇ? ದೇವರನ್ನ ತಲುಪಲು, ದೇವರ ಪ್ರೀತಿಯನ್ನ ಅನುಭವಿಸಲು, ದೇವರ ಕೃಪೆಯಲ್ಲಿ ಆಗಿರಲು, ಆತನ ಪ್ರೀತಿಯನ್ನ ನಾನು ಅನುಭವಿಸಲು ಏಕೈಕ ಮಾರ್ಗ ಯೇಸು ಮಾತ್ರ. ಯೇಸು ಕ್ರಿಸ್ತರು ಈ ಒಂದು ಪ್ರೀತಿಯ ಪ್ರಕಟಣೆಯನ್ನ ಯಾರಿಗೆ ಪಡಿಸಲು ಇಷ್ಟಪಡ್ತಾರೋ ಅವರಿಗೆ ಮಾತ್ರ ಈ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುತ್ತದೆ ಪ್ರಿಯರೇ. ಅವರು ಮಾತ್ರ, ಆತನು ಮಾತ್ರ ಯೇಸು ಕ್ರಿಸ್ತರನ್ನ ಹುಡುಕಲು, ತಂದೆ ದೇವರ ಪ್ರೀತಿಯನ್ನ ಅನುಭವಿಸಲು ಅವರು ಆಸೆ ಪಡ್ತಾರೆ. ಅಂಥವರ ಹೃದಯಕ್ಕೆ ಮಾತ್ರ ದೇವರು ತಮ್ಮನ್ನು ತಾವು ಪ್ರಕಟಪಡಿಸಿಕೊಳ್ತಾರೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ಸರ್ವವನ್ನು ಯೇಸು ಕ್ರಿಸ್ತರಿಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಸರ್ವದಲ್ಲೂ ಯೇಸುವಿಗೆ ಅಧಿಕಾರ ಇದೆ. ಸಮಸ್ತವನ್ನು ಯೇಸು ಕ್ರಿಸ್ತರ ವಶಕ್ಕೆ ಒಪ್ಪಿಸಿದ್ದಾರೆ ಪ್ರಿಯರೇ. ಈ ಸತ್ಯ ಪಿತ ದೇವರ ಕಡೆಗೆ ಹೋಗಬೇಕಾದ, ನಿತ್ಯ ಜೀವದ ಕಡೆಗೆ ಹೋಗಬೇಕಾದ, ದೇವರ ನೀತಿಗೂ ಮತ್ತು ಅವರ ಸತ್ಸಂಬಂಧಕ್ಕೂ ಆ ಅನುಭವಕ್ಕೂ ಬೇಕಾದ ಒಂದೇ ಮಾರ್ಗ ಯೇಸು. ಇಂದು ನಾನು ಯಾವ ಮಾರ್ಗದಲ್ಲಿದ್ದೇನೆ ಧ್ಯಾನಿಸೋಣ. ಆಮೇನ್.